ನಮ್ಮ ದೋಸ್ತ ಬುವ ಪರಶುರಾಮ ಅಂತಿದ್ದಾರೆ. ನಾವೆಲ್ಲರೂ ಅವ್ನ ತಮಾಷೆಗೆ ಪರಿಶ್ಯ ಪರಿಶ್ಯ ಅಂತ ಕರಿತಿದ್ವಿ. ಅವ್ ಪರಿಶ್ರಮ ಕೊನೆಗೆ ಪರಿಶ್ಯಾನ ಆಗ್ಬಿಟ್ರಿ. ಅವ್ರು ನಮ್ ಕಲಿಸಿದ ಗುರುಗಳೊಬ್ರು ಸ್ವಾಮಿಯರಿದ್ರು. ಸ್ವಲ್ಪ ಭವಿಷ್ಯ ಹೇಳ್ತಿದ್ರು ಅವರು ಪಾಪ. ಮತ್ತು ಸ್ವಲ್ಪ ಕಾಮಿಡಿನ ಇದ್ರು ಅವ್ರು. ಯಾವ ಗುರು ಕುಡಿದ್ರೆ ಒಂದ್ ಸ್ವಲ್ಪ ಹಳೆ ಚಾಷ್ಟೆ ಮಾಡಿ ರಿಟೈರ್ಡ್ ಆಗಿದ್ರು. ಇವ ನಮ್ಮ ಪರಿಚಯ ಲಗ್ನ ಆಗಿ ಒಂದು 2-3 ತಿಂಗಳಾಗಿತ್ತು. ಒಂದು ಯಾವುದೋ ಫಂಕ್ಷನ್ಗೆ ಬಂದಿದ್ರು ಅವ್ರು ಮಸ್ತರು. ಇವ ಫಂಕ್ಷನ್ಗೆ ಹೋಗಿದ್ದ ತನ್ನ ಹೆಂಡತಿ ಕರ್ಕೊಂಡು. ಹೆಂಡತಿಗೆ ಪರಿಚಯ ಮಾಡಿಸ್, ನಮ್ಮ ಸರ್ ಬಂದ್ರ ಬಾ ಅಲ್ಲಿ ಪರಿಚಯ ಮಾಡಿಸ್ತೀನಿ ಅಂದ ಪರಿಚಯ ಮಾಡಿಸಿದ. ಇವರು ನಮ್ ಕಲಿಸಿದ ಗುರುಗಳು ನಮಸ್ಕಾರ ಮಾಡ ಅಂದ. ಅದು ಅವ್ನ ಹೆಂಡತಿ ಆತ ಬುದ್ಧಿವಂತಿ ಏನಲ್ರಿ, ಬಡ್ರ ಹೇಳಿದ ಕೂಡ ದಡ್ಡ ನಮಸ್ಕಾರ ಮಾಡ್ಲಿಲ್ಲ, ಹಂಗ ನಿಂತ್ಕೊಂಡ್ಬಿಟ್ಲ. ಏ ಹುಚ್ಚಪ್ಯಾಲಿ ತೊಗರಿ ಬೇಳೆ ಮಾರಿ ಮಾಡ್ಕೊಂಡು ಹಂಗ ನಿಂತಿಯಲ್ಲ, ನಮಸ್ಕಾರ ಮಾಡಿ ನಮ್ ಸರ್ ಅವ್ರು ಅಂದ. ಇವ ನಮಸ್ಕಾರ ಮಾಡಿ ಮತ್ತೆ ಹೇಳ್ದ, ನಮಸ್ಕಾರ ಮಾಡಿದ್ಲ. ಪಾಪ ಅವ್ರು ನಮಸ್ಕಾರ ಮಾಡಿ ಗುರುಗಳು ಆಶೀರ್ವಾದ ಮಾಡ. ಅವ್ರು ಸ್ವಲ್ಪ ಮಾತು ಹೇಳಿದ್ದು ಸುಳ್ಳು ಹಾಕಿದ್ದಿಲ್ರಿ, ಗ್ಯಾರಂಟಿ ಹಾಕಿದ್ದು. ನಮಸ್ಕಾರ ಮಾಡಿ ಅದ್ ಕೂಡಲೇ ಗಂಡಸ ಮಗನ್ ತಾಯಿ ಆಗುವ ಅಂತ ಆಶೀರ್ವಾದ ಮಾಡಿದ್ರು ಅವ್ರು. ಆತ್ರಿ ನಮಸ್ಕಾರ ಮಾಡಿದ ಆತು. ನೋಡ ನಮ್ ಗುರುಗಳು ಹೇಳಿದ್ರ ಸುಳ್ಳು ಆಗಂಗಿಲ್ಲ, ಅವ್ರ ಮಾತು ಭಾರಿ ಕರೆ ಹಾಕವ ಅಂತ ಹೇಳ್ತಿಗೆ ಆಲ್ ಬಿಟ್ರಿ. ಚಲೋ ಆತು, ಒಳ್ಳೇದಾಗ್ಲಿ, ಒಳ್ಳೇದ ಮಾಡಿದವ್ರು ಅಂತ ಇವ್ರು ಹೋದ್ರು. ಮುಂದ್ ಹಿಂಗ ಮತ್ ಸರ್ ಸಿಗ್ಲಿಲ್ರಿ. ಮತ್ 1 ವರ್ಷ 1.5 ವರ್ಷ ಗತಿಸ್ತು. ಮತ್ತೊಂದ್ ಯಾವ್ದ ಕಾರ್ಯಕ್ರಮದಾಗ ಸರ್ ಬಂದಿದ್ರು. ಅವಾಗ ನಮ್ ಪರಿಚಯನೂ ಬಂದಿದ್ದ. ಬಂದ ಮತ್ತ ನಮಸ್ಕಾರ ರೀ ಸರ, ಆರಾಮನ್ರಿ ಅಂತ ಮಾತಾಡ್ಸಿದ. ಸರ ಹಿಂದ್ ಕಾರ್ಯಕ್ರಮ ಕೂಡಿದ್ವಿ, ನೀವು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿದ್ರಿ, ಗಂಡಸ ಮಗ ಅಲ್ಲಿ ಅಂತೇಳಿ ಹೆಣ್ಣು ಹುಟ್ಟಿ ಬಿಡ್ತೀರಿ ಸರ ಅಂದ. ಅಲ್ಲ ಇವನ ಹಿಂಗ ಆತನ ಅದು ಇವನ ಹಂಗ ಆಗ್ಬಾರ್ದಾಗಿತ್ತಲ್ಲ. ಇರ್ಲಿ, ನೀ ಏನ್ ಕಾಳಜಿ ಮಾಡ್ಬೇಡಿ, ಈಗ ಒಂದ್ ಕೆಲಸ ಮಾಡು, ಈಗ ನಿನಗ ಹಿಡು ಸಿಕ್ಕತಿ, ಈ ಸರ ಗ್ಯಾರಂಟಿ ಗಂಡು ಹುಡ್ತತಿ, ಹೆದರ್ಬೇಡ ಅಂದ್ಬಿಟ್ರು ನೋಡ್ರಿ.